ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಒಂದು ವಾರದಲ್ಲಿ ಮೂರನೇ ಬಂಡಾಯದ ಬಾವುಟ ಹಾರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಮುನಿಯಪ್ಪ ಆಯಿತು, ಇದೀಗ ಕೃಷ್ಣ ಬೈರೇಗೌಡರ ಸರತಿ ಕಂಡಂಗೆ ಕಾಡ್ತಾ ಇದೆ. ಹೈಕಮಾಂಡ್ ಅಂಗಳ ತಲುಪಿದೆ ಖಾತೆ ಹಂಚಿಕೆಯ ಅಸಮಾಧಾನ. ಈಗ ದಿಢೀರ್ ಡೆಲ್ಲಿಗೆ ಕೃಷ್ಣ ಬೈರೇಗೌಡ ಹಾರಿದ್ದಾರೆ. ರಿಜ್ವಾನ್ ನೇರ ರಾಹುಲ್ ಗಾಂಧಿ ಜೊತೆ ಮಾತುಕತೆಗೆ ಕೃಷ್ಣ ಬೈರೇಗೌಡ ಮತ್ತು ರಿಜ್ವಾನ್ ಎಲ್ಲರೂ ಕೂಡ ಹೊರಟಿದ್ದಾರೆ, ನಿರ್ಧಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮೀಟಿಂಗ್ ಮಾಡೋಣ ಅಂತ. ಕಾರಣ ಏನಪ್ಪಾ ಅಂದ್ರೆ ಅವ್ರು ಇಷ್ಟಪಟ್ಟಂತಹ ಖಾತೆಯೇ ಸಿಕ್ಕಿದೆ, ಬಟ್ ಹಲ್ಕಿತ್ತ ಹಾವಿನಂತ ಪರಿಸ್ಥಿತಿ. ಬೆಂಗಳೂರನ್ನ ವಿಭಜಿಸ್ಬಿಟ್ಟಿದ್ದಾರೆ ಆ ವಿಚಾರದಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳನ್ನ. ಹಾಗಾಗಿ ಇದು ಕೊಟ್ರಷ್ಟು ಕೊಡ್ದಿದ್ರಷ್ಟು ಅನ್ನುವಂಗಾಗಿದೆ. ಕೊಟ್ರೆ ಸಂಪೂರ್ಣವಾಗಿ ದಯವಿಟ್ಟು ಕೊಡಿ, ನಮಗೆ ಸಂಪೂರ್ಣವಾಗಿ ನನ್ನ ಹ್ಯಾಂಡ್ ಓವರ್ ಮಾಡಿ, ಹಿಂಗೆಲ್ಲ ಆಟ ಆಡಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡೋಕೋ ಕನ್ವೆ ಮಾಡೋಕೋ ಹೊರಟಿದ್ದಾರೆ. ಹಂಗೆ ನೋಡೋದಾದ್ರೆ ಕೃಷ್ಣ ಬೈರೇಗೌಡರು ಕೂಡ ಹೈಕಮಾಂಡ್ ಜೊತೆಗೆ ಅತ್ಯಾಪ್ತರೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಇಲ್ಲ ಅನ್ನೋಂಗೇನಿಲ್ಲ. ಬಟ್ ಇಂಥ ವಿಚಾರಗಳಿಗೆ ಎಂಟರ್ಟೈನ್ ಮಾಡ್ತಾರಾ? ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದಿದ್ದು ಆಯ್ಕೆ ಆಗಿರೋದೇ 13 ಜನ ಮಿನಿಸ್ಟ್ರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. 13 ಜನರಲ್ಲಿ 3 ದಿನದಲ್ಲಿ 3 ಜನ ನನಗದು ಬೇಡ, ಒಬ್ರು ರಾಜೀನಾಮೆ ಪ್ರಹಸನವನ್ನ ಮಾಡಿದ್ರು. 2ನವ್ರು ಬಂದ್ರು, ನನಗೂ ಸಮಾಧಾನ ಇಲ್ಲ, ನಾನು ಈ ಖಾತೆ ನಿರ್ವಹಿಸಲ್ಲ ಅಂದ್ರು. 3ನವ್ರು, ನೀವು ಖಾತೆ ಕೊಟ್ಟಿದ್ದೀರಿ, ನಾನು ಒಪ್ಕೊಂತೀನಿ, ಕಣ್ಣಿಗೆ ಒತ್ಕೊಂಡು ಕೆಲಸ ಮಾಡ್ತೀನಿ, ದಯವಿಟ್ಟು ಫ್ರೀ ಹ್ಯಾಂಡ್ ಕೊಡಿ, ಬೆಂಗಳೂರು ಒಡೆಯ ಕೆಲಸ ಮಾಡಬೇಡಿ, ವಿಚಾರದಲ್ಲಿ ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಅಂತ ಕೊಟ್ಟಿದ್ದೀರಿ, ಅದ್ರಲ್ಲಿ BDA ಹೊರಗಿಡ್ತೀರಿ, ಮತ್ತೊಂದು ಹೊರಗಿಡ್ತೀರಿ, ಯಾವ ಪುರುಷಾರ್ಥ ಕೊಡ್ತೀರಿ ಮತ್ತೆ ಅಂತ ಅವ್ರ ಪ್ರಶ್ನೆ. ಶಾಂತವಾಗಿದ್ದ ಕೃಷ್ಣ ಬೈರೇಗೌಡ ಅಸಮಾಧಾನಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ನಗರಾಭಿವೃದ್ಧಿ ಸಚಿವರ ಖಾತೆಯನ್ನೇ ದುರ್ಬಲಗೊಳಿಸಲಾಯ್ತಾ? ನಗರಾಭಿವೃದ್ಧಿ ಸಚಿವಾಲಯದಲ್ಲಿ ಪ್ರಮುಖ ಇಲಾಖೆಗಳನ್ನೇ ಕಿಡ್ನಾಪ್ ಮಾಡ್ಬಿಟ್ರ, ಮಿಸ್ ಮಾಡಿದ್ರ? ನಗರಾಭಿವೃದ್ಧಿಯಿಂದ BDA BMRDA ಹೊರಗಿಟ್ಟಿದೆ ಸರ್ಕಾರ. BDA BMRDA ಇಲ್ಲ ಅಂದ್ಬಿಟ್ರೆ ಹಲ್ಕಿತ್ ಹಾವು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಲಿಟ್ರಲಿ ಅಥವಾ ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ ಪವರ್ ಇಲ್ಲದ ಖಾತೆ ಅನ್ನೋಂಗ್ ಆಗ್ಬಿಡುತ್ತೆ, ಹೆಸರಿಗಷ್ಟೇ ಪವರ್ ಅನ್ನಂಗ್ ಆಗುತ್ತೆ. ಸೊ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಸಚಿವ ಸ್ಥಾನ ಅಧಿಕೃತವಾಗಿ ನಿರ್ವಹಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಇಲಾಖೆ ಸಂಪೂರ್ಣ ಜವಾಬ್ದಾರಿ ಕೊಡೋಕೆ ಬೈರೇಗೌಡರು ಒತ್ತಾಯ ಮಾಡ್ತಾ ಇದ್ದು, ನೇರ ಹೈಕಮಾಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಈ ತೀರ್ಮಾನಕ್ಕೆ ಮುಂದಾಗಿದ್ದಾರೆ. ಈಗಲೇ ಹಿಂಗಾದ್ರೆ ಮುಂದಕ್ಕೆ ಹೆಂಗೆ? ನಿಜವಾಗಿಯೂ ಮಾರಿ ಹಬ್ಬ ಮುಂದಕ್ಕಿದೆ. ಇವ್ರುಗಳನ್ನೇ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು 20 ಖಾತೆ ತುಂಬಬೇಕು, ಯಾರ್ಯಾರನ್ನ ತರ್ತಾರೆ, ಯಾವುದು CM ಬಳಿಯೇ ಉಳ್ಕೊಳುತ್ತೆ, ಕೊಟ್ಟಿರೋದನ್ನ ಅವ್ರು ನಿಭಾಯಿಸ್ತಾರ ಅಥವಾ ಅದನ್ನ ತಗೊಳಕಾರು ಒಪ್ಕೋತಾರ? 13 ಜನದ್ದೇ 13 ಕತೆ, ಇನ್ನು ಉಳ್ದವ್ರ ಕತೆ? ಸೀನಿಯರ್ಸ್ಗಳನ್ನ ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ನೋಡಿ. ಅಲ್ಲಿ ಮೊದಲು ರಾಮಲಿಂಗಾರೆಡ್ಡಿ ಅವರು ಹಿಂದೆ ಕೇಳಲಿಲ್ಲ, ಮುಂದೆ ನೋಡಲಿಲ್ಲ, ಬಂದರು, ರಾಜೀನಾಮೆ ಪತ್ರ ಬರೆದೇ ಬಿಟ್ರು. 2ನವ್ರು ಮುನಿಯಪ್ಪ ಅವರು ಸೇಮ್, ನಾನು 8 ಸಲ ಗೆದ್ಬಿಟ್ಟಿದ್ದೀನಿ, ಹಿಂಗೆ ಮಾಡಿದ್ರೆ ಅವಮಾನ ಆಗಲ್ವಾ, ಈ ಖಾತೆ ಬೇಡ ಅಂತಾರೆ. 3ನವ್ರು, ನೀವು ಕೊಟ್ಟಿರೋ ಖಾತೆ ಚೆನ್ನಾಗಿದೆ, ನಾನೇನು ಬೇಡ ಅನ್ನಲ್ಲ, ಫ್ರೀ ಹ್ಯಾಂಡ್ ಕೊಡಿ ಅಂತ ಕೇಳ್ತಾರೆ. ನಾಳೆ ಇನ್ಯಾರೋ ಗೊತ್ತಿಲ್ಲ. ಸಚಿವ KH ಮುನಿಯಪ್ಪ ಅವರ ಕೋಪ ಇನ್ನೂ ತಣ್ಣಗಾಗಿಲ್ವಾ? ರಾಹುಲ್ ಗಾಂಧಿ ಜೊತೆ 1-to-1 ಮೀಟಿಂಗ್ಗೆ ಮುನಿಯಪ್ಪ ಕೂಡ ಬಂದಿದ್ದಾರೆ. ಏರ್ಪೋರ್ಟ್ನಲ್ಲೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಆಲ್ರೆಡಿ ಮುನಿಯಪ್ಪ ಅವರು. ಆಹಾರ ಇಲಾಖೆ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೀನಿ, ಖಾತೆ ಬದಲಾವಣೆ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದೀನಿ, ಹೈಕಮಾಂಡ್ ಏನು ಹೇಳುತ್ತೋ ಹಂಗೆ ಕೇಳ್ತೀನಿ. KL ಸಚಿವ KH ಮುನಿಯಪ್ಪ ಅವರು ಕೊಟ್ಟಿರುವ ಪ್ರತಿಕ್ರಿಯೆ. ಸಮಾಧಾನ ಇಲ್ಲ, ಈ ಖಾತೆ ಬೇಡ ನನಗೆ, ನನ್ನ ಹಿರಿತನಕ್ಕೆ ಈ ಖಾತೆ ಅಲ್ಲ, ನಾನು ನಿರೀಕ್ಷೆ ಮಾಡ್ತಾ ಇರೋದೇ ಬೇರೆ. ನೀವು ಸಾಮಾನ್ಯವಾಗಿ ಕೇಳ್ಬೋದು ಈ ನ್ಯೂಸ್ ನೋಡ್ತಾ ಇರೋರು, ಅಲ್ಲ ರೀ ಕೆಲಸ ಮಾಡಕ್ಕೆ ಯಾವ ಖಾತೆ ಆದ್ರೇನು ಅಂತ. ಬಟ್ ಹಂಗಾಗಲ್ಲ ರಾಜಕಾರಣದಲ್ಲಿ. ಮೊದಲು ಅಧಿಕಾರ ಬೇಕು, ಅಧಿಕಾರ ಸಿಕ್ಕ ಮೇಲೆ ಅದಕ್ಕೆ ತಕ್ಕಂಥ ಪೊಸಿಷನ್ಗಳು ಅಥವಾ ಅದಕ್ಕೆ ತಕ್ಕಂಥ ಪವರ್ ಬೇಕೇ ಬೇಕು ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲೂ ಕೂಡ ಅದೇ ಆಗಿರೋದು, ಖಾತೆ ಖ್ಯಾತೆ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಡಿ.ಕೆ. ಶಿವಕುಮಾರ್ ಸರ್ಕಾರ? ಇವ್ರು ನಿಭಾಯಿಸ್ಕೊಂಡು ಟೇಕ್ ಆಫ್ ಆಗೋದು ಯಾವಾಗ? ಉಳ್ಕೊಂಡಿರೋದು 2 ವರ್ಷ, 1 ವರ್ಷ ತೆಗೆದು ಬಿಡಿ ಎಲೆಕ್ಷನ್ನಿಗೆ. ಉಳ್ಕೊಂಡಿರೋದು ಇನ್ನೊಂದೇ ವರ್ಷ, ಆ 1 ವರ್ಷದಲ್ಲಿ ಇನ್ನೂ ಒಂದು 3-4 ತಿಂಗಳು ಈ ಖಾತೆ ಇದ್ದೇ ಇರುತ್ತೆ. 13 ಜನರಲ್ಲಿ 3 ಜನದ್ದು ಈ ಹಣೆ ಬರ, ಇನ್ನು 10 ಜನದ್ದು ಇನ್ನು ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ. ಅದಾಗ್ತಿದ್ದಂಗೆ ರಾಜ್ಯಸಭೆ ಎಲೆಕ್ಷನ್ ಮುಗಿಯುತ್ತೆ, ಇನ್ನು ಸ್ವಲ್ಪ ದಿನದಲ್ಲೇ ಉಳಿದಿರೋ 20 ಕೂಡ ಇವರು ಭರ್ತಿ ಮಾಡಬೇಕು. ಆ 20 ಜನ 200 ಥರ ನರಕ ತೋರಿಸ್ಬೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಹೆಂಗೆ ತಡ್ಕೊಳ್ತಾರೆ, ಹೆಂಗೆ ನಿಭಾಯಿಸ್ತಾರೆ? ಆಮೇಲೆ ಖಾತೆ ಹಂಚೋ ತನಕ ಬಹಳ ಸೂಕ್ಷ್ಮ ಹೆಜ್ಜೆ ಇಟ್ಬಿಡ್ಬೇಕು. ಹಂಚಿದ ಮೇಲೆ ಅವರಿಂದ ತೆಗೆದು ಇವ್ರಿಗೆ ಕೊಡೋಕ್ಕಾಗಲ್ಲ.
ಆಮೇಲೆ ಆ ಚಾಳಿ ಮುಂದುವರೆದು ಬಿಡುತ್ತೆ. ಇನ್ ಕೇಸ್ ಎಲ್ಲಾದ್ರೂ ಈಗ ಕೃಷ್ಣ ಬೈರೇಗೌಡ್ರಿಗೆ ಕೊಟ್ಟಿದ್ದನ್ನ ರಾಮಲಿಂಗಾರೆಡ್ಡಿ ಅವ್ರು ಕೇಳಿದ್ರು ಅಂದ್ಕೊಂಡು ಕೃಷ್ಣ ಬೈರೇಗೌಡ್ರಿಗೆ ಕೊಟ್ಟಿದ್ದನ್ನು ತಗೊಂಡು ಕೊಟ್ಟು ಬಿಟ್ಟಿದ್ರೆ ಅದು ಇನ್ನೊಂದು ರೀತಿ ಧರ್ಮಕ್ಷೇತ್ರ ಅಥವಾ ಕುರುಕ್ಷೇತ್ರ ಆಗ್ಬಿಡ್ತಾ ಇತ್ತು. ಇದು ಯಾಕೋ ಸರಿಯಾಗಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ ಅನ್ನೋದಂತೂ ಗ್ಯಾರಂಟಿ ಬಿಡಿ. ಆ್ಯಂಡ್ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೇಗೆ ಹೋಗ್ತಾರೆ, ಇನ್ನು ಉಳಿದಿರೋ 20 ಖಾತೆಗಳ ಟೆನ್ಷನ್ ಆಲ್ರೆಡಿ ಶುರುವಾಗಿದೆಯಾ ಅಥವಾ ಇದನ್ನು ನಿಭಾಯಿಸೋಕೆ ಹೆಣಗಾಡ್ತಾ ಇದ್ದಾರಾ? ಈ ಕೃಷ್ಣ ಬೈರೇಗೌಡರಿಗೆ ಎಂಟರ್ಟೈನ್ ಮಾಡಿದ್ರಪ್ಪ ಹೈಕಮಾಂಡ್, ಮಾಡಲ್ಲ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಉಳಿದವರು ಶುರು ಮಾಡ್ತಾರೆ. ಎಂ ಬಿ ಪಾಟೀಲ್ ಬೇಡ ನನಗಿದು ಅಂತ ಬರ್ತಾರೆ, ಮತ್ತೊಬ್ಬರು ಇದು ಬೇಡ ನನಗೆ ಅಂತ ಬರ್ತಾರೆ. ಸೊ ಕೊಟ್ಟಿರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ಕೆಲಸ ಮಾಡ್ರಪ್ಪ ಅಂತ ಅರ್ಥ ಮಾಡಿಸ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಕೆಲಸ. ಅರ್ಥ ಇವ್ರು ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ ಅಂದಾಗ ಅರ್ಥ ಮಾಡಿಸೋರೆ ಮಾಡಿಸ್ಬೇಕಲ್ವಾ? ಹಿರಿಯರು ಈ ರೀತಿಯಾಗಿ ಬೀದಿ ರಂಪಾಟ ಮಾಡಿಬಿಟ್ರೆ ಮೆಸೇಜ್ ಏನು ಪಾಸ್ ಮಾಡ್ತೀರಿ? ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀರಿ? ದಯವಿಟ್ಟು ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವ ಕಿವಿ ಮಾತನ್ನ, ಬುದ್ಧಿ ಮಾತನ್ನ ಹೇಳಬೇಕಾದ ಅನಿವಾರ್ಯತೆ ಇದೆ. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲ್ಲಿಗ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಆರಂಭ ಆಗಿದ್ದು ಒಂದು ವಾರದಲ್ಲಿ 13 ಜನರಲ್ಲಿ 3 ಜನದ ಕತೆ ಹಿಂಗೆ, ಮುಂದಕ್ಕೆ ಇನ್ನಂಗೆ ಇನ್ನು 10 ಜನದ್ದು. ಆಮೇಲೆ ಹೈಕಮಾಂಡ್ ಹತ್ರ ಹೋಗ್ತೀವಿ ಅನ್ನೋದು ಸುಲಭ, ಹೈಕಮಾಂಡ್ ಇಂಥ ವಿಚಾರಗಳಿಗೆ ಈ ಕ್ಷಣದಲ್ಲಿ ಎಂಟರ್ಟೈನ್ ಮಾಡುತ್ತೆ ಅಂತ ಅನ್ಸುತ್ತಾ ಶಿವು? ಖಂಡಿತ ವಿದ್ಯೆ. ಯಾಕೆಂದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ಗಮನಿಸಿದ್ವಿ, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ಹಂತದವರೆಗೂ ಸಹ ಹೋದ್ರು. ಹೆಂಗೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನವನ್ನ ಪಟ್ಟು ಅಂತಿಮವಾಗಿ ಅವರ ರಾಜೀನಾಮೆನ ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆದ್ರು. ಆದ್ರೆ ಇಲ್ಲಿ ಕೃಷ್ಣ ಬೈರೇಗೌಡರ ವಿಚಾರವನ್ನ ನಾವು ಗಮನಿಸ್ತಾ ಹೋದ್ರೆ ಇದು ಬಂಡಾಯ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾ ಅಂತ. ನೋಡಿ, ಬಂಡಾಯ ಅನ್ನುವಂಥದ್ದು ಬಹಳ ಪೀಕ್ ಲೆವೆಲ್ಗೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಆ ರೀತಿಯಾದಂತ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಆದ್ರೆ ಇದು ಬಂಡಾಯ ಅನ್ನೋದಕ್ಕಿಂತ ಅಸಮಾಧಾನ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬಹುದಾ ಅಂತ. ಯಾಕೆಂದ್ರೆ ನೋಡಿ, ಕೃಷ್ಣ ಬೈರೇಗೌಡರು ತಮ್ಗೆ ಕೊಟ್ಟಿರ್ತಕ್ಕಂತಹ ಏನು ಖಾತೆ ಇದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BDA ಮತ್ತು BMRDA ಇನ್ಕ್ಲೂಡ್ ಆಗಿಲ್ಲ ಅನ್ನುವ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಡೆಲ್ಲಿಗೆ ಹೋಗಿದ್ದಾರೆ. ಗೊತ್ತಿಲ್ಲ, ಹೈಕಮಾಂಡ್ ನಾಯಕರು ಅವರ ಮನವೊಲಿಸೋದ್ರ ಮೂಲಕ ಅಂದ್ರೆ ಆ ಎರಡನ್ನೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜೊತೆಗೆ ಸೇರಿಸಿ ಮುಂದಿನ ಹಂತಗಳಲ್ಲಿ ಕೊಡಬಹುದು, ಅಥವಾ ಹೆಂಗೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆದ್ರೂ ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡರನ್ನು ಸಹ ಸಕ್ಸಸ್ ಮಾಡಬಹುದು ಮನವೊಲಿಸೋದ್ರಲ್ಲಿ ಅನ್ನುವ ರೀತಿಯಾದಂತಹ ಒಂದು ಚರ್ಚೆ ಇದೆ. ಆದ್ರೆ ಒಂದು, ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಸಿಕ್ಕಂತ ಸಂದರ್ಭದಲ್ಲಿ ತುಂಬಾ ಖುಷಿ ಪಟ್ಟಿದ್ರು. ಯಾಕಂದ್ರೆ ಅವರು ಅದನ್ನೇ ಬಯಸಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಬಯಸಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತುಂಬಾ ಪೈಪೋಟಿ ಇತ್ತು ಈ ಖಾತೆಗೋಸ್ಕರ. ಆದಾಗ್ಯೂ ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಸಿಕ್ಕಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಪ್ರಬಲವಾಗಿರ್ತಕ್ಕಂತ 2 ನಿಗಮಗಳನ್ನ ಹೊರತುಪಡಿಸಿ ಏಕಾಏಕಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದು ವೇಸ್ಟ್, ನನಗೆ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅನ್ನುವ ರೀತಿಯಾದಂತ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಕೃಷ್ಣ ಬೈರೇಗೌಡರನ್ನ ಮನವೊಲಿಸೋದ್ರಲ್ಲಿ ಯಾವ ರೀತಿಗೆ ಹೈಕಮಾಂಡ್ ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಕಡೆ ಇದ್ರೆ ವಿದ್ಯಾ, ಮಗದೊಂದು ಕಡೆ ಈಗ KH ಮುನಿಯಪ್ಪ ಅವರು ಸಹ ತನಗೆ ಏನು ಆಹಾರ ಖಾತೆಯನ್ನ ನೀಡಲಾಗಿದೆ, ಆಲ್ರೆಡಿ ನಾನು ಈ ಆಹಾರ ಖಾತೆನ ನಿಭಾಯಿಸಿದ್ದೀನಿ, ಮತ್ತೆ ಆಹಾರ ಖಾತೆನ ಇಟ್ಕೊಂಡು ನಾನೇನ್ ಮಾಡ್ಲಿ, ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಜನಸೇವೆ ಮಾಡುವ ರೀತಿಯಾದಂತ ಒಂದು ಖಾತೆ ಬೇಕು ಅಂತ ಕೇಳ್ತಿದ್ರು. ಬಟ್ ಪರ್ಟಿಕ್ಯುಲರ್ಲಿ ಯಾವ ಖಾತೆ ಅದು ಅಂತ ಅವ್ರು ಹೇಳ್ತಾ ಇಲ್ಲ. ಹಾಗಾದ್ರೆ ಯಾವ ಖಾತೆಯಲ್ಲಿ ಜನರಿಗೆ ಉಪಯೋಗ ಆಗುವಂತಹ ಅಥವಾ ಜನಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ? ಯಾಕಂದ್ರೆ ಇರುವಂತಹ ಅಷ್ಟೂ ಖಾತೆಗಳು ಸಹ ಜನಸೇವೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಖಾತೆಗಳು, ಅಂಥದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಖಾತೆ ಬೇಕು ಅಂತ ಮುನಿಯಪ್ಪ ಅವರು ಹೇಳ್ತಾ ಇಲ್ಲ. ಅಂದ್ರೆ ಒಂದು ಮೂಲದ ಪ್ರಕಾರ ಅವರು ಸಮಾಜ ಕಲ್ಯಾಣ ಇಲಾಖೆನೆ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಇನ್ನೂ ಸಹ ಕನ್ಫರ್ಮೇಶನ್ ಇಲ್ಲ. ಸೊ ಇಲ್ಲಿ 3 ಜನ ಈಗ ಬಂಡಾಯ ಅನ್ನೋದಕ್ಕಿಂತ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ಸಹ ಮುಂದಿನ ಹಂತಗಳಲ್ಲಿ ಬೇರೆ ಬೇರೆಯವರಿಗೆ ಏನಾದ್ರೂ ಬಂದು ಇದೇ ರೀತಿಯಾಗಿ ನಮ್ಗೆ ಈ ಖಾತೆ ಬೇಡ, ಆ ಖಾತೆ ಬೇಡ, ಈ ಖಾತೆನೇ ಬೇಕು ಅಲ್ಲ, ಆಯ್ಕೆ ಆಗಿರೋ 13 ಜನದ ಕತೆನೇ ಹಿಂಗಾದ್ರೆ ಮುಂದಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರದ ಭವಿಷ್ಯ ಹೆಂಗ್ ಕಾಣಿಸ್ತದೆ ನಿಮ್ ಕಣ್ಣಲ್ಲಿ? ಕೊಟ್ಟಿರೋರೇ ಬೇಡ ಬೇಡ ಅಂತ ಇದ್ದಾರೆ, ಇದು ಬೇಡ ಅದು ಬೇಕು ಅಂತ. ಕೊಡ್ದಲ್ಲ ಇದ್ದವರು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯ ಹೇಳೋ ನಂಬರ್ಸ್ ಗಳು ಹೆಂಗಿದೆ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ? ಎಸ್, ಈಗ ಒಂದು ತಾವು ಹೇಳಿದ ಹಂಗೆ 13 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು, ಖಾತೆಗಳ ಹಂಚಿಕೆ ಆಗೋಗ್ಬಿಟ್ಟಿದೆ. ಈಗ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನೂ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳೋರ ಲಿಸ್ಟ್ ಸಿಕ್ಕಾಪಟ್ಟೆ ಇದೆ. ಇರೋದು 20 ಸ್ಥಾನ, ಆದ್ರೆ ಆಕಾಂಕ್ಷಿಗಳ ಸಂಖ್ಯೆ ಸುಮಾರು 60 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಈ 60 ಜನರಲ್ಲಿ 20 ಜನರನ್ನ ಶಾರ್ಟ್ ಲಿಸ್ಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ತಲೆನೋವು.
ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಿ ಯಾರು ಸಚಿವ ಸ್ಥಾನ ಸಿಗ್ಲಿಲ್ವೋ ಅವರ ಬಂಡಾಯವನ್ನ ಶಮನ ಮಾಡೋದು ಒಂದು ಕಡೆ, ಅವರನ್ನ ಸಮಾಧಾನ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆದ್ರೆ ಮುಖ್ಯಮಂತ್ರಿಗಳಿಗೆ, ಮಗದೊಂದು ಕಡೆ ಈಗ 20 ಜನರನ್ನು ಸಚಿವ ಸ್ಥಾನ ಪಡ್ಕೊಳ್ತಾರೆ ಮುಂದಿನ ಹಂತಗಳಲ್ಲಿ. ಅವರು ಇದೇ ರೀತಿಯಾಗಿ ಈಗ ಈ 3 ಜನ ಏನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರು ಸಹ ಮಾಡೋದಿಲ್ಲ ಅನ್ನುವಂಥದ್ದು ಏನ್ ಗ್ಯಾರಂಟಿ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸೊ ಅದಕ್ಕೆ ಬಹುಶಃ ರಾಹುಲ್ ಗಾಂಧಿ ಅವರು ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಒಂದು ಮಾತನ್ನ ಹೇಳಿದ್ರು, ಎಂತಂದ್ರೆ ಮನವೊಲಿಸುವ ಪ್ರಯತ್ನವನ್ನ ಮಾಡಿ, ಕೇಳಲಿಲ್ಲ ಅಂದ್ರೆ ಬಿಟ್ಟು ಬಿಡಿ, ನಾವೇನು ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಗೊತ್ತಿದೆ, ಎಲ್ಲರನ್ನ ನಾವು ತಣ್ಣಗಾಗಿಸ್ಕೊಂಡು ಎಲ್ಲರನ್ನ ಸಮಾಧಾನ ಮಾಡ್ಕೊಂಡು ಕುತ್ಕೊಂಡಿದ್ರೆ ಮುಂದೆ ಹೋಗೋಕ್ ಸಾಧ್ಯ ಇಲ್ಲ, ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೊಟ್ಟಿರೋದನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸಿ, ಕ್ಯಾತೆ ತಗೊಂಡ್ ಬರಬೇಡಿ ಖಾತೆ ವಿಚಾರದಲ್ಲಿ ಅನ್ನುವ ರೀತಿಯಾದಂತ ಒಂದು ಸ್ಪಷ್ಟ ಸಂದೇಶವನ್ನ ಏನು ಕೃಷ್ಣ ಬೈರೇಗೌಡರ ವಿಚಾರದಲ್ಲೂ ಕೊಡಬಹುದಾದಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ವಿದ್ಯಾ. ಇದೊಂಥರ ಕಿವುಡು ಮಗುಗೆ ನಿನ್ ಹೆಸರೇನು ಅಂತ ಕೇಳ್ದಂಗೆ ಆಗ್ತಾ ಇದೆ. ನೋಡೋಣ ಡಿ ಕೆ ಶಿವಕುಮಾರ್ ಸರ್ಕಾರ ಇನ್ನು ಮುಂದಕ್ಕಾದ್ರೂ ಟೇಕ್ ಆಫ್ ಆಗುತ್ತಾ ಅಂತ.